ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಸಾರಿ. ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಹೆಂಗಿದೆ? ಚೆನ್ನಾಗಿದೆಯಾ? ವ್ಲಾಗು ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ವ್ಲಾಗು ಅದು ಅಂದರೆ ಬೆಳಿಗ್ಗೆ 7 ಗಂಟೆಗೆ ಅಂತಲ್ಲ, ಇದ್ದಂಗೆ ಸ್ಟಾರ್ಟ್ ಮಾಡಿ ಏನೆಲ್ಲ ಆಗುತ್ತೆ ನಾವು ತೋರಿಸ್ಬೇಕು. ಸೊ ಅದು ವ್ಲಾಗ್ ಅಂತಾರೆ. ನಾನು ಈ ಜಾಗದಲ್ಲೇ ಈ ಬ್ಯಾಕ್ಗ್ರೌಂಡಲ್ಲೇ ಮಾಡ್ತಾ ಇದ್ದೀನಿ ವ್ಲಾಗು. ಹೋಗ್ತಾ ಹೋಗ್ತಾ ಖರಾಬ್ ಆಗುತ್ತಾ ಇದೆ ನನ್ನ ವ್ಲಾಗು. ಏನಿದು? ನಾನು ಇಲ್ಲಿ ನೋಡಬಾರ್ದು, ಆ್ಯಕ್ಚುಲಿ ಇಲ್ಲಿ ನೋಡಬೇಕು. ಇವಾಗ ನೋಡಿ ಎಕ್ಸಾಕ್ಟ್ ನಾನು ನಿಮ್ಮನ್ನ ನೋಡ್ತಿರೋ ಥರ ಅನಿಸುತ್ತೆ. ಬಟ್ ಈ ಕಡೆ ಇಲ್ಲಿ ಸ್ಕ್ರೀನ್ ಇರೋದ್ರಿಂದ ನಾನು ಈ ಕಡೆ ನೋಡ್ತೀವಿ, ಅದು ಸ್ವಲ್ಪ ಚೆನ್ನಾಗಿರಲ್ಲ. ಆದರೆ ವೀಡಿಯೋದಲ್ಲಿ ನೋಡಿ, ಇವಾಗ ನಾನು ಇಲ್ಲಿ ನೋಡಿದ್ರೆ ನಿನ್ನೇ ನೋಡಿದಾಗ ಅನಿಸುತ್ತೆ. ಏನು ಅನಿಸುತ್ತೆ ಅಲ್ವಾ? ಇವತ್ತೇನು ಮಾಡ್ತಾಯಿದ್ದೀನಿ? ಅಯ್ಯೋ, ಫ್ಯಾಮಿಲಿ ಫ್ರೆಂಡ್ಲಿ ವ್ಲಾಗು. ಸೊ ಇವತ್ತೇನು ಮಾಡ್ತಾಯಿದೆ ಅಂದರೆ, ಒಂದು ತುಂಬ ವಿಯರ್ಡ್ ಆಗಿರೋ ಅಂಥ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ನಾನು ಈ ಥರ ಒಂಥರ ಅದೇನೋ ಅನಿಸ್ತೈತೆ, ಶೈ ಇದನ್ನು ಅಪ್ಲೋಡ್ ಮಾಡಲ ಅಂತಲೂ ಅನಿಸ್ತಾಯಿದೆ, ಬೇಡವಾ, ಎಲ್ಲ ಮಿಕ್ಸ್ಡ್ ರಿಯಾಕ್ಷನ್ಸು. ಏನು ಅನ್ಕೋತಾರೆ ಅಂದರೆ, ಇಷ್ಟು ದಿನ ಮಾಡಿರೋ ವೀಡಿಯೋದಲ್ಲಿ ಆ ಥರ ಏನೂ ತಲೆಯಲ್ಲಿ ಇರಲಿಲ್ಲ. ಅಂದರೆ ಆ ಥರದ ವೀಡಿಯೋ ಅಪ್ಲೋಡ್ ಮಾಡಿಲ್ಲ. ಇದು ಸ್ವಲ್ಪ ನಾನು ವಿಯರ್ಡಾಗಿ ಅಂದರೆ ನನ್ನ ರಿಯಾಕ್ಷನ್ ನಿಮ್ಗೆ ವ್ಲಾಗಲ್ಲಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ನೆನ್ನೆ ನೀವು ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅದನ್ನೇ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏನೋ ಗೊತ್ತಿಲ್ಲ, ಇವತ್ತೇ ಇಷ್ಟೊಂಥರ ಇದಾಗ್ತಾ ಇರೋದು, ಭಯನೋ ಇಲ್ಲ ಈ ಜನರು ಏನು ಅನ್ಕೋತಾರೆ ಅಂತ. ಸೊ ನೋಡೇ ಬಿಡೋಣ, ಏನಾಗುತ್ತೋ ನಿಮಗೂ ಗೊತ್ತಾಗುತ್ತೆ. ಓಕೆನಾ? ನನಗೆ ಸಮಯ ಸಿಗುತ್ತಿಲ್ಲ, ಜೊತೆಗೆ ನಮ್ಮ ಎಣ್ಣೆ ನೋಡಿದೆಲ್ಲ ವ್ಲಾಗ್ ಅಪ್ಲೋಡ್ ಮಾಡ್ತಿರ್ತೀನಿ. ಇಲ್ಲಿ ಒಂದ್ಸಲ ಬೋರಿಂಗ್ ಅನ್ಸ್ಬಿಡ್ತಿದೆ. ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಈಗ ಇನ್ಸ್ಟಾಗ್ರಾಮಲ್ಲಿ ಹೆವಿ ಗ್ಲಿಚ್ ಆಗುತ್ತೆ ಅಪ್ಪ. ನಾವು ಅಲ್ಲಿ ಇನ್ನೊಂದು ಸೆಟ್ಟಿಂಗ್ ಏನೋ ಮಾಡೋಷ್ಟರಲ್ಲಿ ಇಲ್ಲಿ ಟೈಟಲ್ಲೇ ಹೋಗ್ಬಿಟ್ಟಿರುತ್ತೆ. ನಾನು ತಮ್ನೇಲಲ್ಲಿ ಸೆಟ್ ಮಾಡಿದ್ದೆ, ಅದು ನೋಡಿದ್ರೆ ಅದು ಇನ್ನೇನೋ ಆಗಿದೆ. ತಮ್ನೇಲ್ ಅಂತಾರೆ, ಅದಕ್ಕೆ ಏನಂತಾರೆ ಗೊತ್ತಿಲ್ಲ ಇನ್ಸ್ಟಾಗ್ರಾಮಲ್ಲಿ. ಇರಲಿ ಬಿಡಿ. ಹೆಂಗೆ ಫಸ್ಟ್ ವೀಡಿಯೋ ಅದು ಅಪ್ಲೋಡ್ ಆದಂಗೆ ನಮ್ಮ ಅಮ್ಮ ಕಮೆಂಟ್ ಮಾಡಿದರು, ಅಷ್ಟರಲ್ಲಿ ಹೋಗ್ಬಿಡೋದು. ಫಸ್ಟು ಅಮ್ಮಂದು ಕಮೆಂಟು ಒಂದು ಲೈಕ್ ಬಂದಿತ್ತು ಗುರುತು. ಇದರಿಂದಾಗಿ ಮತ್ತೆ ಅದನ್ನ ಡಿಲೀಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಓಯ್ ಯಪ್ಪ, ಎರಡೆರಡು ತೋರಿಸ್ತಿತ್ತು. ಇಂಥ ಗ್ಲಿಚ್ ಬೇಕಾ? ಇರಲಿ, ಆದರೂ ಇಂಥ ದೊಡ್ಡ ಪ್ಲ್ಯಾಟ್ಫಾರ್ಮ್ನಲ್ಲಿ ಇಂಥ ಸಿಲ್ಲಿ ಗ್ಲಿಚ್ಚು ಬೇಕಾಗಿರಲಿಲ್ಲ. ಬೇರೆ ಥರ ಗ್ಲಿಚ್ ಓಕೆ, ತಮ್ನೇಲ್ ಹೋಗ್ಬಿಡೋದು, ಟೈಟಲ್ ಹೋಗ್ಬಿಡೋದು ಇಟ್ಸ್ ಅ ವಿಯರ್ಡ್ ಗ್ಲಿಚ್ ಬ್ರೋ. ನೋಡೋಣ. ಫೋನಲ್ಲಿ ಚಾರ್ಜ್ ಇಲ್ಲ, ಸ್ವಲ್ಪ ಚಾರ್ಜ್ ಇಟ್ಟು ಇವಾಗ ಏನು ಮಾಡ್ತೀನಿ, ಏನು ಮಾಡಲ್ಲ ಬಿಡಿ. ಅದು ಫಸ್ಟ್ ಆಫ್ ಆಲು ಈ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಲ್ವಾ, ವ್ಲಾಗ್ ಅಂತ ಇದ್ದೀನಿ. ಚಾರ್ಜ್ ಇಡ್ತೀನಿ ಇಲ್ಲಿ. ಎಸ್. ಅಯ್ಯೋ, ನಿಜ ಅಂದರೆ ಏನು ಅನ್ನಿಸ್ತಾ ಇದೆ ಅಲ್ಲ, ಯಪ್ಪ ನಿದ್ರೆ ಮಾಡೋಣ ಅಂತ ಅನಿಸ್ತಾ ಇದೆ. ಹಿಂಗೆ ನೋಡ್ಕೊಂಡು ಮಾತಾಡೋಣ, ಏನೋ ಹಾಡಿಡೋಣ ಅಂತ ಅಂದ್ಕೊಂಡೆ. ಇವತ್ತು ಹಾಡು ಬರುತ್ತೆ ನನಗೆ, ಅದಕ್ಕೆ ಡೋರ್ ಆಗಿಬಿಟ್ಟೆ. ಸ್ವಲ್ಪ ಹಾಡಾದ್ರೆ ಆಡೋಣ ಅಂತ. ನಾನೇನು ಮಾಡ್ತಾಯಿದ್ದೀನಿ, ಏನಾಗಬಹುದು ನನ್ನ ಜೀವನದಲ್ಲಿ 3%. 4 ಗಂಟೆ 10 ನಿಮಿಷ ಆಗಿದೆ. 5:15 ಓಡಾಡ್ತೇನೆ. ಕಾಣಿಸ್ತಿದ್ಯಾ? ಫುಲ್ ಫೇಸ್ ಕಾಣಿಸ್ತಿದ್ಯಾ? ನಾನು ಯಾಕೆ ಇಲ್ಲಿ ನೋಡಬೇಕು? ಸ್ವಲ್ಪ ಹಿಂಗೆ ಇಟ್ಕೊಳ್ಳೋಣ, ಇಲ್ಲ ಆ ಥರ ಇಟ್ಕೊಳ್ಳೋಣ. ಕೈ ಇಟ್ಕೊಂಡ್ರೆ ಅದು ಸರಿ ಬರೋದು. ಹೆಂಗಿದ್ದೀರಪ್ಪ ಎಲ್ಲರೂ? ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ಇದು ಆಲ್ಮೋಸ್ಟ್ $300 ವ್ಲಾಗ್ಸು ಅಪ್ಲೋಡ್ ಮಾಡ್ಬಿಟ್ಟೀನಿ. ಏನೋ ದೊಡ್ಡದು ರೆಸ್ಪಾನ್ಸ್ ಇಲ್ಲ. ರೆಸ್ಪಾನ್ಸ್ ಅಂದರೆ ಇವನ್ ದೇರ್ ಇಸ್ ನೋ ಕಂಟೆಂಟ್. ಈಗ ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಬೇಡಿ ಯಪ್ಪ. ಅಯ್ಯೋ, ನನ್ನ ನೀರ್ಗತೆ ಏನು ಹೇಳಿ. ಇವತ್ತು ತೆಗಿಯೋಣ, ನಾಳೆ ತೆಗಿಯೋಣ. ಸೊ ಅನ್ಕೊಳ್ತಾ ಕ್ಯಾಮ್ರಾ ಮಾತ್ರ ಮುಖವಾಗಿ ಬಿದ್ದುಬಿಟ್ರೆ ಕಷ್ಟ ಆಗ್ಬಿಡತ್ತೆ. ಇವತ್ತು ನಾಳೆ ಏನು ಮಾಡ್ತಾಯಿದ್ದೀನಿ, ಏರದ್ದು ಕತೆ ನಿಮಗೂ ಗೊತ್ತಾಗ್ತಿಲ್ವಾ? ನನಗೂ ಗೊತ್ತಾಗ್ತಿಲ್ಲ. ನಾನು ಹೇಳಿದ್ರೆ ನಿಮ್ಗೆ ಗೊತ್ತಾಗತ್ತೆ ತಾನೆ, ನನಗೆ ಗೊತ್ತಿಲ್ಲ ಏನು ಹೇಳ್ಬೇಕಂತ. ಈ ಸೆಕೆಯಲ್ಲಂತೂ ಹೊರಗಡೆ ಏನೇ ಹೋಗೋಕ್ಕಾಗಲ್ಲ. ನನಗೆ ಟೈಮ್ ಸಿಗೋದು ಮಧ್ಯಾಹ್ನ. ಸೊ ಮಧ್ಯಾಹ್ನ ಹೊರಗಡೆ ಹೋಗೋಕ್ಕಾಗಲ್ಲ.
ಏನೂ ಇಲ್ಲ. ಟೀ ಕುಡಿಯಿಲ್ಲ ಲಿಟ್ರಲ್ಲಿ ಈ ಬಿಸಿಲಲ್ಲಿ ತುಂಬ ಜನ ಕುಡಿತಾರೆ. ನಾನು ಕುಡಿತೀನಿ, ಕುಡಿಯೋಕ್ಕಾಗಲ್ಲ ಅಂತೇನಿಲ್ಲ, ನನಗೆ ಯಾಕೋ ಕುಡಿಬೇಕು ಅಂತ ಅನಿಸ್ತಾ ಇದೆ ಇವಾಗ. ಕುಡಿದ್ರೆ ಹೆಂಗಿರ್ಬೋದು ಅಂತ. 12 ರುಪೀಸ್ ಟೀ ಅದೊಂದೇ ಇಷ್ಟ ಆಗೋದು, ಅದು ಬಿಟ್ಟರೆ ಇನ್ನೆಲ್ಲಿಲ್ಲ. ಅದ್ರ ಹತ್ರದಲ್ಲಿ ಒಂದು ಶಾಪ್ ಇದೆ, ಅಲ್ಲಿ ಕಾಫಿ ಇಷ್ಟ ಆಗುತ್ತೆ. ಅದು ಒಂದು ಜಾಗ ಕಾಫಿ, ಒಂದು ಟೀ. ಅಲ್ಲಿ ಬೂಸ್ಟು ಹಾರ್ಲಿಕ್ಸ್ ಎಲ್ಲ ಸಿಗುತ್ತಲ್ಲ ಅವರು. ಬೂಸ್ಟ್ ಹಾರ್ಲಿಕ್ಸ್ ಏನಾದರೂ ಟ್ರೈ ಮಾಡಿದ್ರೆ ಹಿಂಗಿರ್ಬೋದು. ಶೇಕೆ ಎಲ್ಲ ಬರೋ ಎಲ್ಲ ನಾನು ಹೇಳ್ತೀನಿ. ಏನಾಗುತ್ತೆ ಇವಾಗ, ಜ್ಯೂಸು ಬೇಡ, ಏನು ಬೇಡ, ಸುಮ್ಮನೆ ಇರೋಣ. 10-20 ಸೇವಿಂಗ್ ಆಗುತ್ತೆ. ಈ ಫ್ಯಾನ್ ಎಷ್ಟು ಚೆನ್ನಾಗಿ ತಿರುಗ್ತಾ ಇದೆ. ಈ ಫ್ಯಾನ್ ತಿರುಗ್ತಾ ಕರೆಂಟ್ ಹೋದಾಗ ನಿಲ್ಲುತ್ತೆ, ಕರೆಂಟ್ ಬಂದಾಗ ಮತ್ತೆ ತಿರುಗುತ್ತೆ. ಒಂದಿನ ಏನಾಗ್ಬೋದು, ಕರೆಂಟ್ ಇದ್ದಾಗಲೂ ಓಡಲ್ಲ ಅಂಥ ಸ್ಥಿತಿ ಬರುತ್ತೆ ಅಲ್ವಾ. ಇದು ಸ್ವಲ್ಪ ಮೋಟಿವೇಶನ್ಗೂ ಇರಲಿ ಅಂತ ಮಾಡಿರೋವಂಥದ್ದು. ತಮ್ಮನೇಲಿಗೆ ಸ್ವಲ್ಪ ಸ್ಪೆಷಲ್ ಆಗಿರೋದು ಆಗಬೇಕಾಗತ್ತಲ್ಲ. ನಿದ್ರೆ ಮಾಡ್ತಾ ವ್ಲಾಗು, ಸಿಂಪಲ್ ನೋಡಿ, ನಿದ್ರೆ ಮಾಡ್ತಾ ವ್ಲಾಗು ಅಂತ. ಇಲ್ಲಿ ಫೋಟೋ ತೆಗೆದುಬಿಡ್ತೀನಿ. ಅಯ್ಯಯ್ಯೋ, ನಿದ್ರೆ ಮಾಡ್ತಾ ವ್ಲಾಗು ಅಂದರೆ ನಾನು ಕಣ್ಣು ಮುಚ್ಕೊಂಡು ವ್ಲಾಗ್ ಮಾಡಬೇಕಲ್ಲ. ಇಲ್ಲಿ ಕಣ್ಣು ಮುಚ್ಕೊಂಡು ಮಾಡ್ತೀನಿ. ಗೈಸ್ ಎಲ್ಲರೂ ಹೇಗಿದ್ದೀರಾ ನೋಡಿ, ನಾನು ಇವಾಗ ನಿದ್ರೆ ಮಾಡ್ತಾ ವ್ಲಾಗ್ ಮಾಡ್ತಿದ್ದೀನಿ. ಈ ಥರ ಟ್ಯಾಲೆಂಟ್ಸ್ಗೆ ನೀವು ಏನು ಹೇಳೋಣ, ಮಾತಾಡ್ಬಿಡು, ಚೆನ್ನಾಗಿ ಮಾತಾಡು ಕನ್ನಡದಲ್ಲಿ. ಎಷ್ಟು ಚೆನ್ನಾಗಿ ಕನ್ನಡ ಬರಲ್ವಾ ನನಗೆ ಅಂತೆಲ್ಲ. ನನ್ನ ವಾಯ್ಸ್ ನಾನು ಕನ್ನಡ ಮಾತಾಡ್ತಿದ್ದೀನಲ್ವ, ನಿಮ್ಗೇನು ಅನಿಸುತ್ತೆ? ನಾನು ಪ್ರಾಪರಾಗಿ ಕನ್ನಡ ಮಾತಾಡ್ತೀನ ಇಲ್ಲ ಏನೊಂದು ಸ್ವಲ್ಪ ಇಲ್ಲೋ ಅಂದರೆ ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ನಮ್ಮ ಮದರ್ ಟಂಗು ಕೊಡುವಾಗಿರೋದ್ರಿಂದ ನಿಮ್ಗೆ ಹೆಂಗೆ ಅನಿಸ್ಬೋದು ಅಂತ. ಸ್ವಲ್ಪ ನಾರ್ಮಲ್ ಅನಿಸುತ್ತಾ ಇಲ್ಲ ಸ್ವಲ್ಪ ಲ್ಯಾಗ್ ಇದೆ ಕನ್ನಡದಲ್ಲಿ ಅಂತ ಅನಿಸುತ್ತಾ? ಹೆಂಗೆ ಅನಿಸುತ್ತೆ ನಿಮಗೆ? ನಾನು ನಿಜ ಏನು ಅನ್ಕೊಬಿಟ್ಟಿದ್ದೀನಿ ಅಂದರೆ ನಾನು ದೊಡ್ಡ ಯೂಟ್ಯೂಬರ್ ಅನ್ನೋದು ಫೀಲು. ಎಲ್ಲ ವೀಡಿಯೋದಲ್ಲಿ ಕಮೆಂಟ್ ಮಾಡಿ ಹೆಂಗೆ ಅನಿಸುತ್ತೆ ಅಂತ ನಾನು ಒಪಿನಿಯನ್ ಕೇಳ್ತೀನಿ. ಯಾಕಂದರೆ ನಾನೇನು ಅನ್ಕೊಬಿಟ್ಟಿದ್ದೀನಿ, ನಾನು ಎಲ್ಲ ನೋಡ್ತಾರೆ, ಕಮೆಂಟ್ ಮಾಡ್ತಾರೆ. ಇಲ್ಲಿ ನನಗೇನು ವ್ಯೂಸೇ ಬರ್ತಾಯಿಲ್ಲ, ಇನ್ನೆಲ್ಲಿ ಲೈಕ್ಸೇ ಬರ್ತಾಯಿಲ್ಲ. ಫಸ್ಟ್ ಬರೋದು ವ್ಯೂಸು, ಅದಾದಮೇಲೆ ಅದರಲ್ಲಿ ನೋಡಿ ಇವಾಗ 100% ವ್ಯೂಸ್ ಬಂತು ಅಂದ್ಕೊಳ್ಳಿ. ಅಂದರೆ 100 ವ್ಯೂಸ್ ಬಂತು. 100 ವ್ಯೂಸಲ್ಲಿ ಲೈಕ್ಸ್ ಎಷ್ಟು ಬರುತ್ತೆ ಗೊತ್ತಾ? 10. ಕಷ್ಟಪಟ್ಟರೆ ಅಂದರೆ 100 ವ್ಯೂಸಿಗೆ 10 ಲೈಕ್ಸು ಬರಲ್ಲ. 10 ಇಲ್ಲ, ನನ್ನ ಇದ್ರ ಪ್ರಕಾರ 1 ಬರುತ್ತೆ ನನಗೆ, 1-2 ಆ ಇದರಲ್ಲಿ. ಇನ್ನು ಕಮೆಂಟು ಅಂತಂದರೆ ನೀವು 100 ವ್ಯೂಸ್ಗಂತೂ ಕಮೆಂಟು ಬರಲ್ಲ, ಅದೆಲ್ಲೋ ಬರಬೇಕಷ್ಟೇ. ಎಕ್ಸಾಂಪಲ್ ಕೇಳಿದೆ, 100ಕ್ಕೆ ಇವಾಗ ಪರ್ಸೆಂಟೇಜ್ ಲೆಕ್ಕದಲ್ಲಿ ತಗೊಂಡೋದಾದರೆ 100ಗೆ ಅಯ್ಯೋ ಇದು ದೊಡ್ಡ ಬ್ಲಾಗ್ ಆಗಿಬಿಡುತ್ತೆ. ಇಲ್ಲಿ 100% ವ್ಯೂಸ್ ಬಂದರೆ ಅದರಲ್ಲಿ 10% ಲೈಕ್ಸ್ ಬರುತ್ತೆ, 1% ಕಮೆಂಟ್ ಬರುತ್ತೆ. ಈ ಥರ ರೇಷಿಯೋ ಆಗಿಬಿಟ್ಟಿದೆ. ಆ್ಯಂಡ್ ಏನನ್ಸುತ್ತೋ ಈ ವ್ಲಾಗ್ ನೋಡಿ ಅಲ್ವಾ? ಏನಿದು ವ್ಲಾಗ? ಸುಮ್ಮನೆ ಇಲ್ಲೊಂದು ಅದು ಇದು ಅಂತ ಮಾತಾಡ್ಬಿಟ್ಟು ಅಪ್ಲೋಡ್ ಮಾಡ್ಬಿಡ್ತೀನಿ ಅಷ್ಟೇ. ಬೆಳಗ್ಗೆದ್ದೆ ಊಟ ಮಾಡಿದೆ ಅಂತೆಲ್ಲ ತೋರಿಸ್ಬೋದಿತ್ತು. ಅದು ತೋರ್ಸಾಗ ಏನು ಅನಿಸ್ತು, ಇದೀನಿ ಅಂತ ತೋರಿಸ್ತಾ ಇದ್ದೀನಿ ಅಂತ ಅನಿಸ್ತು. ಅಯ್ಯೋ ವ್ಲಾಗ್ ಏನು ಮಾಡಬೇಕು ಅಂತ ಒಂದು ಇವತ್ತೇ ಬೇಜಾರಾಗಿರೋದು ನನಗೆ. ಯಾಕಂದರೆ 8 ನಿಮಿಷ ಲಿಮಿಟ್ ಮಾಡ್ಕೊಬಿಟ್ಟಿದ್ದೀನಿ, ಬೇಡ ಜಾಸ್ತಿ ಅಂತ. ಸೊ ಅಷ್ಟೇ, ಈ ವ್ಲಾಗ್ನಲ್ಲಿ ಏನು ಮಾಡ್ತಾ ಇದ್ದೀನಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.